ತಂದೆ ರಾಮಕೃಷ್ಣ ಪರಮಹಂಸರ ತಾಯಿ ಶಾರದಾದೇವಿಯವರ ಮುಖ್ಯವಾಗಿ ಹಿಂದೆ ಗುರುವಾಗಿ ಮುಂದೆ ಗುರಿ ತೋರಿಸುತ್ತಿರುವ ನನ್ನ ಸ್ವಾಮಿ ವಿವೇಕಾನಂದರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಬಂಧುಗಳೇ, ಇವತ್ತಿನ ಆಧ್ಯಾತ್ಮದ ಮೇರು ಪರ್ವತವಾಗಿ ಹೊರಹೊಮ್ಮಿದ ನಮ್ಮ ರಾಷ್ಟ್ರೀಯ ಸಂತ ವೇದಾಂತ ಕೇಸರಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಕೆಲವು ಕ್ಷಣಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ಅಖಂಡ ಭಾರತದ ಮೇರು ಪರ್ವತ ನಮ್ಮ ಸ್ವಾಮಿ ವಿವೇಕಾನಂದರು. ಇನ್ನುಳಿದ ಸಂತರಿಗೆ ಹೋಲಿಸಿದರೆ ಸರಳ ಜೀವನದಿಂದ ಉದಾತ್ತ ವಿಚಾರಗಳನ್ನು ಹಿಮಾಲಯ ಪರ್ವತದಷ್ಟೇ ಕೊಂಡೊಯ್ದರು. ಯಾವತ್ತು ದೇಶ ದಾರಿದ್ರ್ಯ, ಬಡತನ, ಅನಾಗರಿಕತೆಯಿಂದ ತುಂಬಿತ್ತೋ ಅಲ್ಲಿ ಮಿಂಚಿನ ಸಂಚಲನದಂತೆ ಸಂಚರಿಸಿ ಮೈಯಲ್ಲಿ ಶಕ್ತಿಯನ್ನು ತುಂಬಿದವರು ಸಿಡಿನ ಮರಿ ಸ್ವಾಮಿ ವಿವೇಕಾನಂದರು. ತಾಯಿ ಶಾರದಾದೇವಿಯವರು ಸ್ವಾಮಿ ವಿವೇಕಾನಂದರಿಗೆ ಒಳ್ಳೊಳ್ಳೆ ನೀತಿ ಕಥೆಗಳನ್ನು ಹೇಳುತ್ತಿದ್ದರು. ಜೊತೆಗೆ ದೇಶದ ಉದ್ಧಾರಕ್ಕಾಗಿ ನೀನು ಟಂಕ ಕಟ್ಟಿ ನಿಲ್ಲಬೇಕೆಂದು ಪ್ರೇರೇಪಿಸುತ್ತಿದ್ದರು. ಅಖಂಡ ಭಾರತದ ಈ ವೇದಾಂತಗಳು, ಪುರಾಣಗಳು, ಗೀತೆಗಳು, ಭಗವದ್ಗೀತೆ, ಮಹಾಭಾರತ, ಹಲವಾರು ಗ್ರಂಥಗಳು ಪಂಚಕಾಲ ವಿಶ್ರಮಿಸಲಿ, ಹಸಿದ ಹೊಟ್ಟೆಗೆ ಅನ್ನವನ್ನು ನೀಡುವ ವಿದ್ಯೆಯನ್ನು ಸಂಪಾದಿಸಿಕೊಳ್ಳಿ ಎಂದು ಜನಗಳಿಗೆ ಆಗಾಗ ಎಚ್ಚರಿಸುತ್ತಿದ್ದರು ಸ್ವಾಮಿ ವಿವೇಕಾನಂದರು. ಇತರ ಸನ್ಯಾಸಿಗಳಂತೆ ಸ್ವಾಮಿ ವಿವೇಕಾನಂದರು ಸಿಂಹಾಸನದ ಮೇಲೆ ಒಂದು ದಿನ ಕೂಡಲಿಲ್ಲ. ಒಳ್ಳೆಯ ಸುಸಜ್ಜಿತ ಆಶ್ರಮದಲ್ಲಿ, ಕಂಫರ್ಟ್ ಝೋನಿನಲ್ಲಿ ಸ್ವಾಮಿ ವಿವೇಕಾನಂದರು ಎಂದೂ ನೆಲೆಸಲಿಲ್ಲ. ಅರಮನೆಗೆ ಆಹ್ವಾನಕ್ಕೆ ಹೋದರೂ ಸಹಿತ ಗುಡಿಸಲಿನಲ್ಲಿ ಸ್ವಾಮಿ ವಿವೇಕಾನಂದರು ವಿಶ್ರಮಿಸಿದ್ದು ನಿದರ್ಶನ. ಸ್ನೇಹಿತರೆ, ನಾವಿವತ್ತು ನಮ್ಮ ಸುತ್ತಮುತ್ತಲಿನ ಹಲವಾರು ಆಶ್ರಮಗಳನ್ನು ನೋಡ್ತೀವಿ, ವೀಕ್ಷಣೆ ಮಾಡ್ತೀವಿ. ಅಲ್ಲಿರುವ ಪರಿಸರಗಳು, ಅಲ್ಲಿ ದೊರೆಯುವ ಪಠ್ಯ ಪುಸ್ತಕದ ಸಂಗತಿಗಳು, ವಿಷಯಗಳು ಎಷ್ಟರ ಮಟ್ಟಿಗೆ ಯುವಕರನ್ನು ಎಚ್ಚರಿಸುತ್ತಿವೆಯೋ ಇಲ್ಲವೋ ಗೊತ್ತಿರದ ಸಂಗತಿ. ಒಂದು ಮಾತನ್ನು ನೆನಪಿಸಿಕೊಂಡ್ರೆ, ಸ್ವಾಮಿ ವಿವೇಕಾನಂದರ ಜೀವನ, ಅವರು ಈ ಭಾರತಕ್ಕೆ ನೀಡಿದ ಆಧ್ಯಾತ್ಮದ ಕೊಡುಗೆ ಅಲ್ಲದೆ ಸ್ವಾಮಿ ವಿವೇಕಾನಂದರ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಭಾರತೀಯತೆಯನ್ನ ಕೊಂಡೊಯ್ಯುವ ಆ ಪರಿ ನೋಡಿದರೆ ನಿಜಕ್ಕೂ ಮೈ ರೋಮಾಂಚನಗೊಳ್ಳುತ್ತೆ. ಬಂಧುಗಳೇ, ಸಮುದ್ರದಷ್ಟು ಆಶೆಗಳು ನಿರಾಶೆಯಾದಾಗ ಸಾಸಿವೆಯಷ್ಟು ಸುಖವನ್ನು ನೀಡಿರ್ತಕ್ಕಂಥವರು ನಮಗೆ ಸ್ವಾಮಿ ವಿವೇಕಾನಂದರು. ಹಲವು ವೇಷಗಳು, ಹಲವು ಭಾಷೆಗಳು, ಆದರೂ ನಮ್ಮದು ಒಂದೇ ಭಾರತೀಯತೆಯನ್ನ ಎತ್ತಿಕೊಟ್ಟ ಮಹಾನ್ ಸಂತ, ಮೇರು ಪರ್ವತ ನಮ್ಮ ಸ್ವಾಮಿ ವಿವೇಕಾನಂದರು. ದೇಶದ ಉದ್ದಗಲಕ್ಕೂ ಬರಿಗಾಲಿನಿಂದ ಸಂಚರಿಸಿದರು. ಭಾರತಕ್ಕೆ ಬೇಕಾಗಿರುವುದು ಆಧ್ಯಾತ್ಮದ ಶಕ್ತಿಯನ್ನ, ಅದಮ್ಯ ಚೈತನ್ಯವನ್ನ ನೇರವಾಗಿ ಯುವಕರಿಗೆ ಕೊಟ್ಟರು. ಯುವಕ ಚರಿತ್ರೆಹೀನನಾದರೆ ರಾಷ್ಟ್ರಕ್ಕೆ ಭವಿಷ್ಯವಿಲ್ಲ. ಯುವಕ ಸುಮ್ಮನೆ ಮಲಗಿದರೆ ತನ್ನ ದೇಶಕ್ಕೆ ಅಸ್ತಿತ್ವವಿಲ್ಲ ಎನ್ನುವ ವಿಷಯವನ್ನು ಮನದಟ್ಟವಾಗಿ ಹೇಳಿಕೊಟ್ಟವರು ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ತಿರುಗಾಡಿದರು. ನಮ್ಮ ಭಾರತೀಯ ಆಧ್ಯಾತ್ಮವನ್ನ ಈ ದೇಶದ ಆತ್ಮ ಎಂದು ಮತ್ತೊಂದು ದೇಶಕ್ಕೆ ಪರಿಚಯಿಸಿದರು. ಆದರೆ ಭಾರತೀಯರಾದ ನಾವು ಯುವಕರೆಲ್ಲ ಇವತ್ತು ಉದ್ಯೋಗವೆಂಬ ಮರೀಚಿಕೆಯ ಮಾಯೆಯ ಹಿಂದೆ ಬೆನ್ನತ್ತಾಗಿದೆ. ದೇಶ ಕಂಡಂತ ಅಪ್ರತಿಮ ಸಂತನಿಗೆ ಮತ್ತೊಂದು ನಮಸ್ಕಾರಗಳನ್ನು ಹೇಳ್ತೀನಿ. ಯಾಕಂದ್ರೆ ನನ್ನ ಜೀವನದಲ್ಲಿ ಅವರ ನುಡಿ ಸಂದೇಶಗಳನ್ನು ಸಮರ್ಪಕವಾಗಿ ಅಳವಡಿಸಿಕೊಂಡಿದ್ದೇನೆ. ಸ್ನೇಹಿತರೆ, ಇವತ್ತು ದೇಶದುದ್ದಕ್ಕೂ ಪ್ರತಿಯೊಂದು ಹಳ್ಳಿಗೂ ಆಶ್ರಮಗಳಿವೆ. ಆದರೆ ಸ್ವಾಮಿ ವಿವೇಕಾನಂದ ಆಶ್ರಮಗಳ ಕೊರತೆ ಇದೆ. ನಾವು ನಮ್ಮ ಭಾಗದಲ್ಲಿ ಸುತ್ತಾಡಿದಾಗ ಸ್ವಾಮಿ ವಿವೇಕಾನಂದ ಆಶ್ರಮಗಳ ಸಂಖ್ಯೆಯನ್ನು ಹುಡುಕಿದಾಗ ಈ ನಮ್ಮ ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು 70-80
ಕಿಲೋಮೀಟರ್ಗಳ ದೂರಷ್ಟು ಒಂದು ಆಶ್ರಮ ದೊರೆತಿತ್ತು.